ಮನೆ ಮಾಲೀಕನ ಬೇಜವಾಬ್ದಾರಿಯಿಂದ ಕೆಲಸಗಾರ ಸಾವನ್ನಪ್ಪಿದ್ದಾರೆ. 3ನೇ ಫ್ಲೋರ್ನಿಂದ ಕಟ್ಟಡ ಪ್ಲಾಸ್ಟಿಂಗ್ ಕೆಲಸ ಮಾಡ್ತಾ ಇದ್ದಂತಹ ರಾಮ್ ವಿಲಾಸ್ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಮನೆ ಮಾಲೀಕನ ಬೇಜವಾಬ್ದಾರಿ ಇದಕ್ಕೆ ಕಾರಣ ಅನ್ನುವಂತಹ ದೂರು ಆರೋಪ ಕೇಳಿಬರ್ತಾ ಇದೆ. 3ನೇ ಮಹಡಿಯಿಂದ ಬಿದ್ದು ಕಾರ್ಮಿಕ ಸಾವಿಗೀಡಾಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಮಲ್ಲಸಂದ್ರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ. ಕಟ್ಟಡ ಪ್ಲಾಸ್ಟಿಂಗ್ ಕೆಲಸ ಮಾಡಲಾಗ್ತಾ ಇತ್ತು. ರಾಮ್ ವಿಲಾಸ್ ಅವರು ಕಟ್ಟಡ ಪ್ಲಾಸ್ಟಿಂಗ್ ಕೆಲಸ ಮಾಡ್ತಾ ಇದ್ರು. ಯಾವುದೇ ಸುರಕ್ಷತಾ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ. ಪೊಲೀಸರು ಕೂಡ ಸ್ಪಾಟ್ಗೆ ಬಂದಿದ್ದು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಈ ಹಂತದಲ್ಲಿ ಪ್ಲಾಸ್ಟಿಂಗ್ ಕಾರ್ಯ ಮಾಡಬೇಕಾದಾಗ ತೆಗೆದುಕೊಳ್ಬೇಕಾದಂತಹ ಪ್ರಿಕಾಷನ್ಸ್ ಏನೂ ಕೂಡ ಇಲ್ಲಿ ಆಗಿಲ್ಲ ಅನ್ನುವಂತಹ ಆರೋಪ. ಬಟ್ ಅದನ್ನ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳೇ ಮಾಡ್ಕೊಳ್ಳೋದು, ಅದು ನೇರ ಮಾಲೀಕನ ಜವಾಬ್ದಾರಿ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಏನೋ ಕಲ್ಲು ಸೌಂಡ್ ಬಂತು. ಆಮೇಲೆ ಒಂದು 5 ನಿಮಿಷ ನಿಂತೆ. ಆಮೇಲೆ ನಮ್ಮ ಹೆಂಗಸರುಗಳು ಒಳಗಡೆ ಬಂದು ಏನದು ಬೇಲಿಂದ ಕಲ್ಲು ಬಿಸಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದರು. ಆಮೇಲೆ ನೋಡಿದ್ದಕ್ಕೆ ಮೇಲೆ ಯಾರೋ ಗಾರೆ ಮೇಸ್ತ್ರಿ ಬಿದ್ದದಕ್ಕೆ ಹೋಗಿ ನಾನು ಹಿಂದೆ ಒಬ್ಬರು ಮೇಲೆ ಹೋದರು. ಆಮೇಲೆ ನಾವು ಹೋಗಿ ಸಪೋರ್ಟ್ ಮಾಡಿದ್ವಿ. ಏನಾಗಿತ್ತು ಬಿದ್ದಕ್ಕೆ ಅವನೇನೋ ಸ್ವಲ್ಪ ಉಸಿರಾಟ ಇತ್ತು. ಉಸಿರಾಟ ಇರುವಾಗ ಒಂದು ಕೈ ಹೋಗಿತ್ತು, ಕೈ ನೋವು ಮುರಿದಿತ್ತು. ಆಮೇಲೆ ತಳಗಡೆ ಒಂದು ಏನೇ ಹಾಕ್ಬಿಟ್ಟು ತಗಡೆ ಇರಿಸಿದ ಮೇಲೆ ಹಂಗೆ ಒಂದು ಕಾರಲ್ಲಿ ಹಾಕಿಬಿಟ್ಟು ಹಾಸ್ಪಿಟ್ಲಿಗೆ ಹೋದರು. ಅಷ್ಟೇ ಸರ್. ಮೇಲೆ ಏನು ಗ್ರಿಪ್ ಇರಲಿಲ್ವಾ ಏನು ಸರ್? ಅದೆಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಮಾಲೀಕರಿಂದ ಆಗಿರುವಂತಹ ನೆಗ್ಲಿಜೆನ್ಸಿ ಏನು, ಅವ್ರ ಮೇಲೆ ಯಾಕೆ ಬರ್ತಾ ಇದೆ ಈ ಆರೋಪ? ದಿವ್ಯಾ, ಖಂಡಿತ ಮನೆ ಜವಾಬ್ದಾರಿ ಮತ್ತು ಏನ ಬಿಲ್ಡಿಂಗ್ ನ ಕಾಂಟ್ರಾಕ್ಟರ್ ಆಗಿರುವಂತಹ ಅವನು ಜವಾಬ್ದಾರಿ ಆಗಿರ್ತದೆ. ಯಾಕಂದ್ರೆ 3ನೇ ಮಹಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಸೇಫ್ಟಿ ಬೆಲ್ಟ್ ಅನ್ನ ಬಳಸ್ಕೋಬೇಕು, ಅಥವಾ ಅಲ್ಲಿ ಏನಾದ್ರು ಒಂದು ಸಪೋರ್ಟ್ಗೆ ಏನಾದ್ರು ಕಟ್ಕೋಬೇಕಾಗಿತ್ತು. ಆದ್ರೆ ಯಾವ್ದು ಕಟ್ಟದೆ ಏನು ಗಾರೆ ಕೆಲಸ ಮಾಡೋದಕ್ಕೆ ಅಲ್ಲಿ ಬಿಟ್ಟಿದ್ದಾರೆ. ಆತ ಹಾಯ ತಪ್ಪಿ 3ನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದಿರುವಂತದ್ದು. ಸೀಟ್ ಮೇಲೆ ಬಿದ್ದಿದ್ದರಿಂದ ಆತ ಬೆನ್ಮೂಳೆ ಮತ್ತು ಕೈ ಸಹ ಕಟ್ಟಾಗಿತ್ತು. ಅದ ತಕ್ಷಣ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದ್ರೆ ರಾಮ್ ವಿಲಾಸ್ ಅಂತ ಹೇಳಿ 38 ವರ್ಷ, ಆತ ಬಿಹಾರ್ ಮೂಲದವನು. ಇಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಿನ್ನೆ ಆಸ್ಪತ್ರೆಗೆ ಮಧ್ಯಾಹ್ನ ಕರ್ಕೊಂಡೋಗಿ ಸೇರಿಸ್ತಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡ್ತಾರೆ. ಆದ್ರೆ ಆತ ಇವತ್ತು ಬೆಳಿಗ್ಗೆ ಮೃತಪಟ್ಟಿರೋದು ಗೊತ್ತಾಗಿರೋದು. ಈ ಸಂಬಂಧಪಟ್ಟಂಗೆ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸಹ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇರೋದ್ರ ಜೊತೆಗೆ ಆತನ ಮೃತದೇಹನ ಮರಣೋತ್ತರ ಪರೀಕ್ಷೆ ಮಾಡಿ ಅವರ ಕುಟುಂಬದವರಿಗೆ ಹಸ್ತಾಂತರ ಮಾಡುವ ಕೆಲಸ ಮಾಡ್ತಿದ್ದಾರೆ. ಇನ್ನು ಜೊತೆಗೆ ಏನು ಬಿಲ್ಡಿಂಗ್ ನ ಮಾಲೀಕನಾದ ಚಂದ್ರಪ್ಪ ಅವರು, ಅವರಿಗೆ ಇರುವಂತದ್ದು 4 ಅಂತಸ್ತಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ 5ನೇ ಫ್ಲೋರ್ ತನಕ ಸಹ ಮನೆಯನ್ನ ಕಟ್ಟಬೇಕಾದ್ರೆ ಈ ಒಂದು ಅವಘಡ ಆಗಿರುವಂತದ್ದು. 3ನೇ ಫ್ಲೋರ್ ಇಂದ ಆತ ಬಿದ್ದು ಸಾವನ್ನಪ್ಪಿರೋ ಹಿನ್ನೆಲೆ ಈಗ ಚಂದ್ರಪ್ಪನನ್ನು ಸಹ ವಶಕ್ಕೆ ಪಡೆದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.